ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಕೂದಲು ತುಂಬಾನೇ ಉದುರ್ತಾ ಇದೆ. ಹಾಗೆಯೇ ಕೂದಲು ಕಟ್ಟಾಗಿ ಹಾಗೆ ಬೀಳ್ತಾ ಇದೆ. ಹಾಗೆಯೇ ತುಂಬಾನೇ ತೆಳುವಾಗಿದೆ. ಕೂದಲು ತುಂಬಾನೇ ಉದುರಿ ಉದುರಿ ತುಂಬಾ ಅಂದರೆ ತುಂಬಾನೇ ತೆಳುವಾಗಿದೆ. ಜಡೆ ಹಾಕ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನೋರು ನಾನು ತೋರಿಸ್ತಾ ಇರೋ ಈ ಹೇರ್ ರೆಮಿಡಿನ ನೀವು ಒಂದು ಸರಿ ಮಾಡಿಕೊಂಡ್ರೆ ಸಾಕು, ನಿಮಗೆ ನಂಬೋಕೆ ಆಗಲ್ಲ. ಅಷ್ಟೊಂದು ಬದಲಾವಣೆಯನ್ನು ನೀವು ಕಾಣ್ತಾ ಹೋಗ್ತೀರಾ. ನಮ್ಮ ಸೌಂದರ್ಯ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿರಬೇಕು. ಆವಾಗ ನಮ್ಮ ಸೌಂದರ್ಯ ಇಮ್ಮಡಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನಿವತ್ತು ಹೇರ್ ರೆಮಿಡಿ ಅಂತ ಕೆಂಪು ದಾಸವಾಳದ ಹೂವು ಹಾಗೆ ತುಳಸಿ ಎಲೆಗಳು ಹಾಗೆಯೇ ಒಂದು ಬೌಲ್ನಷ್ಟು ಮಜ್ಜಿಗೆಯನ್ನು ಬಳಸಿಕೊಂಡು ಯಾವ ಥರ ನಾವು ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕೆಂಪು ದಾಸವಾಳದ ಹೂವುಗಳನ್ನ ತೊಗೊಂಡಿದ್ದೀನಿ. ನೀವು ಬೇರೆ ಕಲರಿನ ದಾಸವಾಳದ ಹೂವುಗಳನ್ನ ನೀವು ತಗೋಬೋದು. ಈ ದಾಸವಾಳದ ಹೂವು ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸುತ್ತೆ. ಹಾಗೆ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತ ಅಂದರೆ ನಾವು ಈ ದಾಸವಾಳದ ಹೂವಿನ ಎಲೆಗಳಿರ್ಬೋದು ಅಥವಾ ದಾಸವಾಳದ ಹೂವುಗಳನ್ನ ನಾವು ಬಳಸಲೇಬೇಕಾಗುತ್ತೆ. ಇದು ಸಾಕಷ್ಟು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಇದು ಕೂದಲಿನ ತುದಿಯನ್ನು ಒಡೆಯದಂತೆ ತಡೆಯುವ ಶಕ್ತಿ ಈ ದಾಸವಾಳದ ಹೂವಿಗಿದೆ. ಹಾಗೆಯೇ ಕೂದಲು ತುಂಬಾನೇ ಉದುರ್ತಾ ಇದೆ, ಉದುರಿ ಉದುರಿ ತುಂಬಾನೇ ತೆಳುವಾಗ್ತಾ ಇದೆ ಅನ್ನೋರು ಇದನ್ನ ಬಳಸ್ತಾ ಬರೋದ್ರಿಂದ ಕೂದಲು ದಪ್ಪವಾಗಿ ಬರೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಕೂದಲು ಬಿಳಿಯಾಗುವ ಸಮಸ್ಯೆಯನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುವ ಶಕ್ತಿ ಈ ದಾಸವಾಳದ ಹೂವಿನಲ್ಲಿದೆ ಅಂತಲೇ ಹೇಳ್ಬೋದು. ತುಂಬ ಬೇಗನೆ ಕೂದಲು ಬಿಳಿ ಆಗ್ತಾ ಇದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಹೊಟ್ಟಿನ ಸಮಸ್ಯೆ ಅಂತೂ ತುಂಬಾ ಜನರಿಗೆ ಇದೆ. ತುಂಬ ಹೊಟ್ಟಾಗ್ತಾ ಇದೆ, ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ ಅನ್ನೋರು ತುಂಬಾ ಇದ್ದಾರೆ. ಹೊಟ್ಟನ್ನು ಕೂಡ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನಾವು ಈ ದಾಸವಾಳದ ಹೂವನ್ನಾಗಲಿ ಅಥವಾ ಹೂವಿನ ಎಲೆಗಳನ್ನಾಗಲಿ ನಾವು ಬಳಸೋದ್ರಿಂದ ಅದನ್ನೆಲ್ಲ ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆಯೇ ಕೂದಲು ತುಂಬ ಶೈನ್ ಆಗೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಅತಿ ಹೆಚ್ಚು ಪೋಷಕಾಂಶಗಳು ಈ ದಾಸವಾಳ ಹೂವಿನಲ್ಲಿದೆ. ಈ ದಾಸವಾಳವನ್ನು ನಾವು ಬಳಸ್ತಾ ಬರೋದ್ರಿಂದ, ಈ ದಾಸವಾಳದ ಹೂವನ್ನು ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲಿಗೆ ಯಾವುದು ಅವಶ್ಯಕವೋ ಅದನ್ನು ಇದು ನೀಡ್ತಾ ಬರುತ್ತೆ. ಹಾಗಾಗಿ ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸಿ ತುಂಬಾ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೋದು. ಕೇವಲ ಪೂಜೆಗೆ ಮಾತ್ರ ಅಲ್ಲದೆ ನಮ್ಮ ಕೂದಲನ್ನು ಕೂಡ ಸುಂದರವಾಗಿ ಇಡುತ್ತೆ ಅಂತಲೇ ಹೇಳ್ಬೋದು. ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸಿ ಕೂದಲು ಸೊಂಪಾಗಿ ಬೆಳೆಯಲು ಅವಕಾಶ ಮಾಡಿಕೊಡುತ್ತೆ ಈ ದಾಸವಾಳದ ಹೂವು. ಹಾಗೆಯೇ ಈ ದಾಸವಾಳದ ಎಲೆಗಳಲ್ಲಿರ್ಬೋದು, ಹಾಗೆಯೇ ದಾಸವಾಳದ ಹೂವುಗಳಲ್ಲಿರ್ಬೋದು ಲೋಳೆ ಅಂಶ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹಾಗೆ ಇರೋದ್ರಿಂದ ನಮ್ಮ ಕೂದಲು ತುಂಬಾ ಶೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಕೂದಲು ರಫ್ ಆಗಿದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಒಂದೇ ಸರಿಗೇ ಸ್ಮೂತ್ ಆಗುತ್ತೆ. ಹಾಗೆಯೇ ರೇಷ್ಮೆ ಎಳೆ ಥರ ಕೂದಲು ಆಗುತ್ತೆ. ನಮ್ಮ ಕೂದಲು ತುಂಬ ಚೆನ್ನಾಗಿರಬೇಕು, ಶೈನ್ ಆಗಿರಬೇಕು ಅಂದರೆ ನಾವು ದಾಸವಾಳದ ಹೂವುಗಳನ್ನಾಗಲಿ ಅಥವಾ ದಾಸವಾಳದ ಎಲೆಗಳನ್ನಾಗಲಿ ನಾವು ಬಳಸ್ತಾ ಬರೋದ್ರಿಂದ ಅತಿ ಬೇಗನೆ ನಾವು ರಿಸಲ್ಟನ್ನು ಪಡ್ಕೋಬೋದು. ಹಾಗೆಯೇ ನಾನಿಲ್ಲಿ ತುಳಸಿ ಎಲೆಗಳನ್ನು ಕೂಡ ತೊಗೊಂಡಿದ್ದೀನಿ. ಈ ತುಳಸಿ ಎಲೆ ಕೂಡ ಹಾಗೆ ನಮ್ಮ ಕೂದಲಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೂದಲು ತುಂಬಾ ಉದುರ್ತಾ ಇದೆ ಅನ್ನೋರು ಕೂಡ ಈ ತುಳಸಿಯ ರಸವನ್ನು ನಾವು ಹಚ್ಕೊಳ್ತಾ ಬರೋದ್ರಿಂದನೂ ಕೂದಲು ಉದುರುವ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೋದು. ಹಾಗೆಯೇ ಕೂದಲಿಗೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಸಮಸ್ಯೆಗಳು, ಕೂದಲಿಗೆ ಆಗುವಂಥ ಹಾನಿಯನ್ನು ನಾವು ತಪ್ಪಿಸಬೇಕು ಅಂತ ಅಂದರೆ ಈ ತುಳಸಿಯ ಎಲೆಯ ರಸವನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲ ಹಾನಿಯಿಂದ ದೂರ ಆಗ್ಬೋದು. ಹಾಗೆ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ತುಂಬ ಹೊಟ್ಟಿದೆ, ತುಂಬ ಹೊಟ್ಟು ಏನೇ ಮಾಡಿದ್ರೂ ಕೂಡ ಹೊಟ್ಟು ಹೋಗ್ತಾನೇ ಇಲ್ಲ ಅನ್ನೋರು ಕೂಡ ಈ ತುಳಸಿಯ ರಸವನ್ನು ನಾವು ಹಚ್ಕೊಳ್ತಾ ಬರೋದ್ರಿಂದ ಹೊಟ್ಟು ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ದಾಸವಾಳದ ಹೂವಿನ ಜೊತೆಗೆ ಒಂದು ಹಿಡಿ ಆಗುವಷ್ಟು ಅಥವಾ ಒಂದು ಮುಷ್ಟಿ ಆಗುವಷ್ಟು ನಾವು ತುಳಸಿ ಎಲೆಗಳನ್ನು ಕೂಡ ತೆಗೆದುಕೊಂಡು ಇದರ ಒಂದು ಒಳ್ಳೆ ಪೇಸ್ಟನ್ನು ನಾವು ಮಾಡಿಕೊಂಡು ಹಚ್ಕೊಳ್ತಾ ಬರೋದ್ರಿಂದ ಇನ್ನೂ ಗುಡ್ ರಿಸಲ್ಟನ್ನು ನಾವು ಪಡ್ಕೋಬೋದು. ಹಾಗೆಯೇ ನಾನಿಲ್ಲಿ ಒಂದು ಬೌಲ್ನಷ್ಟು ಮಜ್ಜಿಗೆಯನ್ನು ಕೂಡ ತೊಗೊಂಡಿದ್ದೀನಿ. ನೀವು ಮಜ್ಜಿಗೆ ಏನಾದರೂ ತೊಗೋಬೋದು, ಇಲ್ಲಾಂದ್ರೆ ಮೊಸರನ್ನಾದರೂ ಕೂಡ ತೊಗೋಬೋದು. ಈ ಮಜ್ಜಿಗೆನೂ ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ. ತುಂಬಾ ಡ್ಯಾಂಡ್ರಪ್ ಆಗಿದೆ ಅಂದರೆ ತುಂಬಾ ಹೊಟ್ಟಾಗ್ತಾ ಇದೆ ತಲೆಗೆ, ಏನೇ ಮಾಡಿದ್ರೂ ಕೂಡ ಹೊಟ್ಟು ಹೋಗ್ತಾನೇ ಇಲ್ಲ, ಎಷ್ಟೇ ನಾನು ಔಷಧಿನ ಹಚ್ಕೊಂಡ್ರೂ ಕೂಡ ಹೊಟ್ಟು ಹೋಗ್ತಾನೇ ಇಲ್ಲ ಅನ್ನೋರು ಕೇವಲ ಈ ಮಜ್ಜಿಗೆಯನ್ನು ನಾವು ಸುಮಾರು ಒಂದು 2ರಿಂದ 3 ಸರಿ ಹಚ್ಕೊಂಡ್ರೆ ಸಾಕು, ಹೊಟ್ಟು ಎಲ್ಲ ತಲೆಯಲ್ಲಿರುವಂಥ ಹೊಟ್ಟೆಲ್ಲ ಕ್ಲೀನ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಈ 3 ಪದಾರ್ಥಗಳು ಕೂಡ
ಅಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ತುಂಬಾ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ 3 ಪದಾರ್ಥಗಳನ್ನು ನಾವು ಬಳಸ್ತಾ ಬರೋದ್ರಿಂದ ಬಹು ಬೇಗನೆ ನಾವು ರಿಸಲ್ಟನ್ನು ನಾವು ಪಡ್ಕೋಬೋದು. ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸಿ ತುಂಬ ಚೆನ್ನಾಗಿ ಬೆಳೆಯಲು ಇವು ಅವಕಾಶ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ತುಳಸಿ ಎಲೆಗಳನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ತೆಗೆದುಕೊಂಡಿದ್ದೀನಿ. ಹಾಗೆ ಸುಮಾರು 8ರಿಂದ 10ರಷ್ಟು ಹೂವುಗಳನ್ನು ಕೂಡ ತೊಗೊಂಡಿದ್ದೀನಿ. ಕೆಂಪು ದಾಸವಾಳದ ಹೂವುಗಳನ್ನು ತೊಗೊಂಡಿದ್ದೀನಿ. ಚಿಕ್ಕದಾಗಿ ಒಂದು ಬೌಲ್ನಷ್ಟು ಮಜ್ಜಿಗೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ಒಂದು ಪೇಸ್ಟನ್ನು ಮಾಡಿಕೊಂಡು ನಾವು ತಲೆಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಕೂದಲು ಉದುರಿರುತ್ತೋ ಅದೇ ಜಾಗದಲ್ಲಿ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಜ್ಜಿಗೆ ಜೊತೆಗೆ ಒಂದು ಚಿಕ್ಕ ಬೌಲ್ನಷ್ಟು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ಚಿಕ್ಕ ಬೌಲ್ನಷ್ಟು ನಾನು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನೀಗ ಈ ಥರ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಈ ಪೇಸ್ಟು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ಔಷಧಿ ಅಂತ ಅಂದರೆ ತಪ್ಪಾಗಲಾರ್ದು ಅಂತಲೇ ಹೇಳ್ಬೋದು. ಹೀಗೆ ಸಣ್ಣಕ್ಕೆ ರುಬ್ಕೊಂಡಿರುವಂಥ ಈ ಪೇಸ್ಟನ್ನು ಒಂದು ಬೌಲ್ಗೆ ನಾವು ಶೋಧಿಸ್ಕೊಳ್ಳೋಣ. ಈ ಥರ ಮಾಡ್ಕೊಂಡಿರೋ ಪೇಸ್ಟನ್ನು ವಾರಕ್ಕೆ 2 ಸರಿ ಆಗಲಿ 3 ಸರಿ ಆಗಲಿ ನಾವು ಇದನ್ನು ಅಪ್ಲೈ ಮಾಡಿಕೊಂಡು ಕೇವಲ 20ರಿಂದ 25 ನಿಮಿಷ ಹಾಗೆ ಬಿಟ್ಟು ಇದನ್ನು ತಲೆ ವಾಶ್ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡಿ ಸುಮಾರು 20ರಿಂದ 25 ನಿಮಿಷ ಹಾಗೆ ಬಿಟ್ಟು ಹೇರ್ ವಾಶ್ ಮಾಡ್ಕೋತಾ ಬರೋದ್ರಿಂದ ನಿಮಗೆ ತತ್ಕ್ಷಣವೇ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. 0 ಪೈಸಾ ಕೂಡ ಖರ್ಚಿಲ್ಲ. ಆರಾಮಾಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸಿಕೊಂಡು ನಾವು ಹೇರ್ ಪ್ಯಾಕನ್ನು ನಾವು ಮಾಡ್ಕೋಬೋದು. ವಾರದಲ್ಲಿ ಸುಮಾರು 2ರಿಂದ 3 ಸರಿ ಈ ಥರ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ನಮಗೆ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ 1 ಸರಿನಾದರೂ ಈ ಥರ ನೀವು ಹೇರ್ ಪ್ಯಾಕನ್ನು ಮಾಡಿಕೊಂಡು ಸುಮಾರು 20ರಿಂದ 25 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ತಾ ಬರೋದ್ರಿಂದ ಕೂದಲು ಪಟ್ಟಂತ ಶೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೂದಲು ಸ್ಮೂತ್ ಆಗುತ್ತೆ. ಕೂದಲು ಉದುರುತ್ತಾ ಇದೆ ಅಂದರೆ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ತುಂಬಾ ಹೊಟ್ಟಾಗ್ತಾ ಇದೆ. ಹೊಟ್ಟಿಂದ ಕೂದಲು ಬುಡ ಸಮೇತನೇ ಕೀಳುತ್ತಾ ಇರುತ್ತೆ. ಹೊಟ್ಟನ್ನು ದೂರ ಮಾಡ್ಕೋಬೇಕು ಅಂತಂದರೆ ನಾವು ಮಜ್ಜಿಗೆ ಆಗಿರ್ಬೋದು, ಹಾಗೆ ತುಳಸಿ ಎಲೆಗಳಾಗಿರ್ಬೋದು, ಕೆಂಪು ದಾಸವಾಳದ ಹೂವುಗಳನ್ನು ಬಳಸಿ ಈ ಥರ ಪೇಸ್ಟ್ ಮಾಡಿಕೊಂಡು ನಾವು ಹೇರ್ ಪ್ಯಾಕನ್ನು ಮಾಡ್ಕೊಳ್ತಾ ಬರೋದ್ರಿಂದ ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆಯೇ ಕೂದಲು ಸ್ಮೂತಾಗಿ ಶೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಕೂದಲು ಉದುರಿದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಹಾಗೆ ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಕೂದಲಿಗೆ ಅವಶ್ಯಕವಾಗಿ ಬೇಕಾಗಿರುವಂಥ ಮನೆಮದ್ದು ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆ ಔಷಧಿಯಾಗಿ ಕೂಡ ಕೆಲಸ ಮಾಡುತ್ತೆ. 0 ಪೈಸಾನೂ ಕೂಡ ಖರ್ಚಿಲ್ದೇ ನಾವು ಆರಾಮಾಗಿ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಒಂದೊಳ್ಳೆ ಹೇರ್ ರೆಮಿಡಿನ ನಾವು ತಯಾರು ಮಾಡಿಕೊಂಡು ಅದರಿಂದ ಅದ್ಭುತವಾದಂಥ ರಿಸಲ್ಟನ್ನು ನಾವು ಪಡ್ಕೋಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.